ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ರು ಸಭಾಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಆರ್ಡರ್ನೇ ಅವರು ಇಂಪ್ಲಿಮೆಂಟ್ ಮಾಡಬೇಡ ಅಂದರೆ ಹಂಗಾದ್ರೆ ಏನು ನ್ಯಾಯಾಂಗ ನಿಂದೆ ಮಾಡಿಸ್ಕೋಬೇಕು? ಅದರಿಂದ ಅಲ್ಲ ಸಭಾಧ್ಯಕ್ಷ, ಅದು ಸಾಧ್ಯ ಇಲ್ಲ ಅಂತ ಹೇಳಕ್ ಹೊರಟೆ ಸಭಾಧ್ಯಕ್ಷರ. ಈಗ ನಮ್ಮ KMC ಆಕ್ಟ್ ಪ್ರಕಾರ ಸಭಾಧ್ಯಕ್ಷ CC ಮತ್ತು OC ನಾಗರಿಕರು ಕಡ್ಡಾಯವಾಗಿ ಪಡೀಲೇಬೇಕು ಸಭಾಧ್ಯಕ್ಷ. ಇಟ್ಸ್ ಎ ಕಂಪಲ್ಸರಿ. ಅದಕ್ಕೂ ನಾವು ಅಮೆಂಡ್ಮೆಂಟ್ ತರಲೇಬೇಕು ಅಂತ ಹೇಳಿ ನಾವು ಅಮೆಂಡ್ಮೆಂಟ್ ತರ್ತಾ ಇದ್ದೀವಿ ಸಭಾಧ್ಯಕ್ಷ. ಅದಾದ ನಂತರ ಈಗ ಎನ್ಪ್ಯಾನೆಲ್ಡ್ ನಮ್ಮ ಮಂಗಳೂರು ಶಾಸಕರು ಹೇಳ್ತಾ ಇದ್ರು, ವೇದವ್ಯಾಸ್ ಅವರು, ಎಂಪ್ಯಾನೆಲ್ಡ್ ಡಿಪ್ಲೊಮಾ ಹೋಲ್ಡರ್ಸ್ ಅವ್ರಿಗೂ ಸಹ ಇದರಲ್ಲಿ ಹಾಕಿದ್ದೀವಿ ಸಭಾಧ್ಯಕ್ಷ. ದೇ ಆರ್ ಆಲ್ಸೋ ಎಲಿಜಿಬಲ್. ಎಂಪ್ಯಾನೆಲ್ಡ್ ಡಿಪ್ಲೊಮೊ ಇಂಜಿನಿಯರ್ಸ್ ಈ ಎಂಪ್ಯಾನೆಲ್ಡ್ ಅಲ್ಲಿ ಇದ್ದಾರೆ, ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಸಭಾಧ್ಯಕ್ಷ. ಫರ್ದರ್ ಮಾಡ್ರಿ, ಎಂಪ್ಯಾನೆಲ್ಮೆಂಟ್ ಅವರು ಎಷ್ಟು ತನಕ ಸ್ಕ್ವೇರ್ ಫೀಟ್ ತನಕ ಕೊಡಬಹುದು ಡಿಪ್ಲೊಮಾ ಇಂಜಿನಿಯರ್ಸ್? ಎಂಪ್ಯಾನೆಲ್ಡ್ ಅದು ರೂಲ್ಸ್ ಮಾಡ್ತೀವಿ, ಬಹಳ ದೊಡ್ಡದಕ್ಕೂ ಕೊಡಕ್ ಬರಲ್ಲ ಸಭಾಧ್ಯಕ್ಷ. ಅಲ್ಲ ಅವ್ರದ್ದು ಅಪ್ರೆನ್ಷನ್ ಏನೈತಿ, ಬರೀ ಇಷ್ಟು ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ನೂ ರೂಲ್ಸ್ ಮಾಡಿಲ್ಲ ಸಭಾಧ್ಯಕ್ಷ. ಅವ್ರಿಗೆ ಸೀಮಿತ ಸ್ಕ್ವೇರ್ ಮೀಟರ್ ಅಂದ್ರೆ 1000 ಸ್ಕ್ವೇರ್ ಫೀಟ್ ಆಗುತ್ತೆ. ನಿಮ್ಮ ಪ್ರಕಾರ ಎಷ್ಟು ಕೊಡ್ಬೇಕು ಹೇಳಿ? ಪ್ರಕಾರ ಕನಿಷ್ಠ ಒಂದು 3,000 ರಿಂದ 4,000 ಸ್ಕ್ವೇರ್ ಫೀಟ್ ಮಾಡೋಣ ಸಭಾಧ್ಯಕ್ಷ. ಅಷ್ಟು ಮಾಡೋಣ ಸಭಾಧ್ಯಕ್ಷ. ಅಧ್ಯಕ್ಷರೇ, ಮಾಡ್ಬೋದು. ಈಗ OCCCದು ಎಲ್ಲ ಇಲಾಖೆಗೂ ಸಂಬಂಧಪಡ್ತಾ ಐತೆ. ಅದು ಬೆಂಗಳೂರು, ಪೌರಾಡಳಿತ, RDPR, ನಗರಾಭಿವೃದ್ಧಿ ಎಲ್ಲ ಬರ್ತದೆ. ಈಗ ಹೆಂಗೋ ಸಂಜೆ ನಮ್ಮ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ ಅಂತ ಹೇಳವ್ರೆ. ಅಲ್ಲಿ ಏನು ಡಿಸಿಷನ್ ಆಗ್ತದೆ ಅದನ್ನ ಎಲ್ಲ ಇಲಾಖೆಗೂ ಅನ್ವಯ ಆಗೋ ರೀತಿಯಲ್ಲಿ ಆಮೇಲೆ ಬೇಕಾದ್ರೆ ರೂಲಲ್ಲಿ ತರೋ ಥರ ಒಂದು ಮಾಡ್ಬೋದು. ಆದ್ರಿಂದ ಸಭಾಧ್ಯಕ್ಷ, ಈಗ ಅವರು ಸಲಹೆ ಕೊಟ್ಟಿದ್ದ ಪ್ರಕಾರ ಸಭಾಧ್ಯಕ್ಷ, ಆ ಎಂಪ್ಯಾನೆಲ್ಡ್ ಇಂಜಿನಿಯರ್ಸ್ಗೆ ಸುಮಾರು 4,000 ಅಡಿ ತನಕ ಅವರೇನೆ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸಭಾಧ್ಯಕ್ಷ. ಎಲ್ಲ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಫೀಟ್ ಸರ್. ಸ್ಕ್ವೇರ್ ಮೀಟರ್ ಅಂದ್ರೆ 1 ಎಕರೆ ಆಗ್ತದೆ ಸರ್. ಇಟ್ಸ್ ನಾಟ್ 400 ಸ್ಕ್ವೇರ್ ಮೀಟರ್, 4,000 ಸ್ಕ್ವೇರ್ ಫೀಟ್. 4,000 ಅಡಿ ಎಲ್ಲ ಕೊಡಕ್ ಬರಲ್ಲ ಸಭಾಧ್ಯಕ್ಷ. ಸುಮ್ಮನೆ ಹೇಳೋದ್ ಬೇಡ. ಅಪ್ ಟು 30, 40, 60, 40, 80, 50 ಮ್ಯಾಕ್ಸಿಮಮ್ ಕೊಡ್ಬೋದು ಸಭಾಧ್ಯಕ್ಷ. 4,000 ಚದರ ಮೀಟರ್ ಅಂದ್ರೆ 40,000 ಅಡಿ ಆಗ್ತದೆ ಸಭಾಧ್ಯಕ್ಷ. ಈಗ ಅದಕ್ಕಾದ್ರೂ ಸ್ಟಿಕ್ಕನ್ ಆಗಪ್ಪ, ನೀನು ಒಳ್ಳೇದಾಗ್ತದೆ. ರಿಲೀಫ್ ಕೊಡಿ ಎಲ್ಲ ಸೇರಿ. ರಿಪ್ಲೈ ಬಿಲ್ಡಿಂಗ್ ವೈಲೇಷನ್ಸ್ ನಮ್ ರೂಲ್ಸ್ ಅಲ್ಲಿ ಈಗ 5% ಇದೆ ಸಭಾಧ್ಯಕ್ಷ. ಅದನ್ನ 15% ಹೆಚ್ಚಿಸ್ತಾ ಇದ್ದೀವಿ ಸಭಾಧ್ಯಕ್ಷ. ಸಾರ್ವಜನಿಕರಿಗೆ ಪಾಪ ಇವರಂತೂ ಮಾಡಕ್ ಆಗಿಲ್ಲ, ನಾವ್ ಮಾಡ್ತಾ ಇದೀವಿ ಸಭಾಧ್ಯಕ್ಷ. ಅದಕ್ಕೆ ನಮ್ಗೆ ಥ್ಯಾಂಕ್ಸ್. ಏನು ಪ್ರಾಬ್ಲಮ್ ಪರಿಶೀಲನೆ ಮಾಡಿ ಸುಮ್ನೆ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಯಾವ ರೂಲ್ಸ್ ಮಾಡಿಲ್ಲ. ಅಲ್ಲಲ್ಲ, ನಾನು ಒಂದು ಸ್ಪಷ್ಟೀಕರಣ ಕೇಳಿ ಬಯಸ್ತೀನಿ. ಸುರೇಶ್, ಅಷ್ಟು ಸ್ಟಿಕ್ಕಾನ 30, 40, 40, 60, 50, 80 ಸ್ಟಿಕ್ಕಾನ ಅದು ಮೀಟಿಂಗ್ ಮಾಡಿ ಕೊಟ್ರಲ್ಲ ಸರ್. ಈಗ ಸತೀಶಣ್ಣ 1 ಮಿನಿಟ್ ಕೂತ್ಕೊಳ್ಬೇಕು ಸರ್. ನೀವು ಬೇರೆ ಕಡೆ ಅಲ್ಲ ಸತೀಶ್, ಅಷ್ಟಕ್ಕಾದ್ರೆ ಕಮಿಟಿ ಅದೇ ನೋಡಿ ಅವ್ರು ಎಂತ ಹೇಳಿದ್ರು. ಸಂಜೆ ಹೊತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡಿ ಆ ಎಕ್ಸ್ಟೆನ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಸಭಾಧ್ಯಕ್ಷ. ರೂಲ್ಸ್ ಮಾಡ್ತಾ ಇದ್ದೀವಿ. ನಿಮ್ಮ ಸಲಹೆ ಕೊಡಿ, ಮುಗಿತಲ್ಲ. ನಿಮ್ಮ ಸಲಹೆ ಕೊಡಿ, ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ. ಆಯ್ತು, ಸಲಹೆ ಕೊಟ್ರ ಅಷ್ಟು ಕೊಟ್ರೆ ಸಾಕು. ವಾಟ್ ಇಸ್ ಮಾಡೋಣ? ನಿಮ್ಮ ಸಲಹೆ ಹೇಳಿ ಸತೀಶ್. ಆಯ್ತು, ಕುತ್ಕೊಂಡು ನೆಗೋಷಿಯೇಷನ್ ಮಾಡ್ತಾವ್ರೆ ಸಭಾಧ್ಯಕ್ಷ. ಅಧ್ಯಕ್ಷ ಏನು ಒಂದು ನಿಮಿಷ ಏನೇನೋ ಮಾತಾಡ್ತೀರಿ. 1 ಮಿನಿಟ್ ಕೇಳಿ ಅಧ್ಯಕ್ಷ. ನಾನು ಏನ್ ಹೇಳ್ತಾ ಇದ್ದೀನಿ, 2017ರ ನೋಟಿಫಿಕೇಶನ್ ನಲ್ಲಿ ಸೂಪರ್ವೈಸರ್ ಅಂತ ಇದ್ದದ್ದನ್ನ ಅವ್ರು ಸರಿಪಡಿಸಿಕೊಡ್ತಾರೆ ಹೇಗೆ ಅಂತ ಹೇಳೋದನ್ನು ಅದರಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಹೇಗೆ ಬಂದಿದೆ ಅಂತ ಹೇಳಲ್ಲ. ಎರಡನೇದು, ಈ ಹಿಂದೆ ಅವರ ಅನುಭವದ ಎಕ್ಸ್ಪೀರಿಯನ್ಸ್ ನ ಮೇರೆಗೆ ಅವರಿಗೆ ಹೈ ರೈಸ್ ಬಿಲ್ಡಿಂಗ್ ಇತ್ತು. ಒಂದು ಡಿಪ್ಲೊಮಾ ಇಂಜಿನಿಯರ್ ಒಂದು 20 ವರ್ಷ ಅನುಭವ ಇದೆ ಅಂತ ಹೇಳಿದ್ರೆ ಅವನಿಗೆ ಹೈ ರೈಸ್ ಬಿಲ್ಡಿಂಗ್ ಅವಕಾಶಗಳಿತ್ತು. ಇವರು ಈಗ ಆ ಡಿಪ್ಲೊಮಾ ಇಂಜಿನಿಯರ್ಸ್ಗೆ 25 ವರ್ಷ ಆದ ನಂತರ ಅನುಭವ ಇದ್ದ ನಂತರ ಅವನಿಗೆ 60-40 ಏನೋ ಕೊಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅದಕ್ಕಾಗಿ
ಮಾಡುವಾಗ ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡ್ಲಿಕ್ಕೆ ನಾವು ಸಲ ಕೊಡುವ. ಸರಿ, ವೇದ್ ವ್ಯಾಸ್ ಅವ್ರದ್ದು ಕ್ವಶನ್ ಏನಿತ್ತು, ಡಿಪ್ಲೊಮಾ ಹೋಲ್ಡರ್ ಸಹ ಎಂಪ್ಯಾನಲ್ಡ್ ಅಲ್ಲಿ ಅವರು ಎಲಿಜಿಬಲ್ ಇದ್ದಾರಾ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದೀನಿ, ಅವರು ಎಲಿಜಿಬಲ್ ಇದ್ದಾರೆ. Okay. ಎಷ್ಟು ಮೆಜರ್ಮೆಂಟ್ ತನಕ ಅವ್ರಿಗೆ ಅಧಿಕಾರ ಇದೆ ಅನ್ನೋದು ರೂಲ್ಸ್ ಅಲ್ಲಿ ಹೇಳ್ತೀವಿ, ಈಗಲೇ ಇಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಭಾಧ್ಯಕ್ಷ. ಅವ್ರಿಗೆ ಪೂರಕವಾಗಿ ಈಗ ವಿಧೇಯಕವನ್ನು ಖಂಡಖಂಡವಾಗಿ ಮತ್ತೆ ಹಾಕುತ್ತೇನೆ. ಅಧ್ಯಕ್ಷರೇ, ಒಂದದ್ರಲ್ಲಿ ಪ್ರೊವಿಷನ್ ಮಾಡಿ, ಡೀಮ್ಡ್ ಪರ್ಮಿಷನ್ ಪ್ರೊವಿಷನ್ ಮಾಡಿ. ಡೀಮ್ ಮಾಡ್ತಾ ಇದೀವಿ. Deemed ಇಲ್ಲ. ಡೀಮ್ ಅವರು ಎನ್ಪ್ಯಾನಲ್ಡ್ ಅವ್ರು ಬಂದು ನೋಡ್ತಾರೆ, ಅವರೆಲ್ಲ ಓಕೆ ಅಂದ್ರೆ ಅದನ್ನ ಒಂದ್ಸತಿ ಅಪ್ಲಿಕೇಶನ್ ಪರ್ಮಿಷನ್ ಇಷ್ಟು ದಿನದಲ್ಲಿ ಆಲಿಕ್ರ ಆಟೋಮೆಟಿಕ್ಲಿ ಡೀಮ್ಡ್ ಅಂತ ಹೇಳಿ. ಈಗ ದೊಡ್ಡ ಕೆಲಸ ಆಗುತ್ತಲ್ಲ. ಈಗ ಲೈಸೆನ್ಸ್ಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಇಷ್ಟು ದಿವಸ ಅಂತ ಫಿಕ್ಸ್ ಮಾಡಿ ಕೊಡದಿದ್ದಲ್ಲಿ ಈಗ ರೂಲ್ಸ್ ಅಲ್ಲಿ ನಾವು ಪ್ರಾವಿಷನ್ ಮಾಡ್ಕೊಡ್ತೀವಿ ಸಭಾಧ್ಯಕ್ಷ. ಎಲ್ಲಾನು ಈಗ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಾರೆ ಸಭಾಧ್ಯಕ್ಷ. OCCC ಮತ್ತೆ 30-40 ತನಕ ಎಕ್ಸಂಪ್ಷನ್ ಕೊಡ್ಬೇಕು. ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಹಾಕುತ್ತೇನೆ. 2ರಿಂದ 7ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 7ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಸಭಾಧ್ಯಕ್ಷ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದನರ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಈಗ ಅನೌನ್ಸ್ಮೆಂಟ್ ಏನಿದೆ ಊಟದ 20ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿ ಮತ್ತು ಕೆಲವು ಕಾನೂನು ತಿದ್ದುಪಡಿ. ನೋಡಿ, ಮಿನಿಸ್ಟರ್ ಕೌನ್ಸಿಲ್ ಅಲ್ಲಿ ಕ್ವಶನ್ ಅವರ್ ಇದೆ. ಸ್ಪೀಕರ್ ಹ್ಯಾಸ್ ಪರ್ಮಿಟೆಡ್ ಹಿಮ್. ಅಲ್ಲ ಅವರು ಸ್ಟಾರ್ಟ್ ಕ್ವಶನ್. ಇನ್ನೊಂದು ಅರ್ಧ ಗಂಟೆ ಇನ್ನು ಬೇರೆ ಬೇರೆ ಬಿಲ್ ತಗೊಳ್ಳಿ, ಆಮೇಲೆ ಸಚಿವರು ಮಾಡಿ, ಬೇರೆ ಬೇರೆ ಬಿಲ್ ತಗೊಳ್ಳಿ, ಆಮೇಲೆ ಮಾಡಿ. ಅಲ್ಲ, ಅವರ್ಸ್ ಆಫ್ ಕ್ವಶನ್ ಸರ್. ಈಗಾಗಲೇ 12:15. ಅಲ್ಲ, ಬೇರೆ ಬಿಲ್ ತಗೊಳ್ಳಿ, ಆಮೇಲೆ ತಗೊಳ್ಳಿ, ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಪಾಪ ಅವ್ರ ಮಾತು ಕೇಳೋಣ ಅಂತೆ ಸರ್. ಬೇರೆ ಬಿಲ್ ತಗೊಳ್ಳಿ, ಆಮೇಲೆ ಸ್ಪೀಕರು ಪರ್ಮಿಷನ್ ಕೊಟ್ಟಿದ್ರು ಅವ್ರಿಗೆ ಅಲ್ಲಿ ಕೌನ್ಸಿಲ್. ಸರಿ, ಎಚ್ ಕೆ ಪಾಟೀಲ್, ತೊಂದರೆ ಇಲ್ಲ, ಆಮೇಲೆ ತಗೊಳ್ಳಿ. ಇದನ್ನ ಉಳಿದ ಇನ್ನೂ 5 ಬಿಲ್ ಇದೆ, ಅದನ್ನ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಡಿಸ್ಕಷನ್ ಇದೆ ಅದಕ್ಕೆ. ಈಗ ನನ್ನ ಸಲಹೆ ಏನಂತ ಹೇಳಿದ್ರೆ, ಅಲ್ಲಿ ಅವರು ಬಿಸಿ ಓದ್ತಿದ್ದ ಕಾರಣ ನಾವು ಇಲ್ಲಿ ತಕ್ಕ ಬೇಗ ಮುಗಿಸುವ. ನೀವು ಅವ್ರ ಪರವಾಗಿದ್ದೀರಿ, ನಮ್ಗೆ ಗೊತ್ತಿದೆ. ಅವ್ರ ಪರವಾಗಿದ್ದೀರಿ, ನಮ್ಗೆ ಖಚಿತ ಇದೆ. ನಾನು ನಿಮ್ಮ ಪರ ಕೂಡ ಇದ್ದೇನೆ. ಸರಿ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಈ ಬಿಲ್ ತಗೊಳ್ಳೋಣ. ಇನ್ನೂ 4 ಬಿಲ್ ಅರ್ಜೆಂಟ್ ತಗೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಆ ಮಂತ್ರಿಗಳ ಮುಖವನ್ನು ನಾವು ಬಹಳ ನೋಡಿಲ್ಲ, ಅದಕ್ಕೆ ಸಭಾಧ್ಯಕ್ಷರೇ, ಈಗ ಕರ್ನಾಟಕ ಬಂದರುಗಳ ಸರಕು. ಅಧ್ಯಕ್ಷರೇ, ನಾವೊಂದು ಒಂದ್ ಸೆಕೆಂಡ್. ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ಏನು ಹಿರೇಬೆಣಕಲ್ ಈ ಮೆಗಾಲಿಥಿಕ್ ಸೈಟ್ ಹಿರೇಬೆಣಕಲ್ ಅಂತ ಹೇಳಿ ಪ್ರಾಗೈತಿಕ ಐತಿಹಾಸಿಕ ಸ್ಥಳ, ಅದರದ್ದು ಫೋಟೋಗ್ರಾಫ್ಸನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಆ ಎಕ್ಸಿಬಿಷನನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟಿಸ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಶಾಸಕರು ಇಲ್ಲೇ ನಮ್ಮ ಬ್ಯಾಂಕ್ವೆಟ್ ಹಾಲ್ ಎದುರುಗಡೆನೆ, ಡೀಟೇಲ್ಸ್ ಅದಕ್ಕೆ 2:30 ಇರ್ತದೆ, 3 ದಿವಸ ಇರ್ತದೆ. ತಾವು ದಯಮಾಡಿ ಬರಬೇಕು ಅಂಥೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಈಗ 20 ಸಾಲಿನ ಕರ್ನಾಟಕ ಬಂದರುಗಳ ಸರಕು ಹಡಗಿನಿಂದ ಇರಿಸುವ ಮಾನ್ಯ ಸಚಿವರು
ಸನ್ಮಾನ್ಯ ಸಭಾಧ್ಯಕ್ಷರೇ, ಗುರುರಾಜ್ ಸಾಲಿನ ಕೂತ್ಕೊಳ್ಳಿ. ಕರ್ನಾಟಕ ಶಿವಣ್ಣ ಬಂದರುಗಳು, ಅಲ್ಲಿ ಕೂತ್ಕೊಂಡು ಮಾತಾಡಿ ಎಷ್ಟು ಬೇಕಾದ್ರು. ಬಂದರುಗಳ ಸರಕನ್ನು ಹಡಗಿನಿಂದ ಇಳಿಸುವ ಮತ್ತು ಹಡಗಿಗೆ ತುಂಬುವ ಫೀಜುಗಳು ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. 2020 ಸಾಲಿನ ಕರ್ನಾಟಕ ಬಂದರುಗಳ ಸರಕನ್ನು ಹಡಗಿನಿಂದ ಇಳಿಸುವ ಮತ್ತು ಹಡಗಿಗೆ ತುಂಬುವ ಫೀಸ್ಗಳು ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸದೆಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಿಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಕಾಯ್ದೆ 1961ರ ಪ್ರಕರಣ 3ರಲ್ಲಿ 1 ಅದನ್ನು ಯಾವಾಗ ಜಾಸ್ತಿ ಮಾಡಬೇಕು ಅಥವಾ ಅನಿವಾರ್ಯ ಬಂದಾಗ ಏನು ಜಾಸ್ತಿ ಮಾಡದಿದ್ದರೆ ಏನು ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಪರಿಗಣಿಸಿ ಅದನ್ನು ಯಾವ ರೀತಿ ಮಾಡಿದ್ದೇವೆ ಅಂತ ಹೇಳಿದ್ರೆ, ಈಗೂ ಇದೇ ಕಾಯ್ದೆ, ಆದರೆ ಯಾವ ಮಾಡಬೇಕು ಅಂತೇಳಿ ಇಲ್ಲ. ನಾವು ಏನು ಮಾಡಿದ್ದೇವೆ, 3 ವರ್ಷಕ್ಕೊಮ್ಮೆ ಅದನ್ನು ಏರಿಸುವಂಥದ್ದು ಅಥವಾ ತಗ್ಗಿಸುವಂಥದ್ದು, ಅಂದರೆ ಕಡಿಮೆ ಮಾಡುವಂಥದ್ದು, ಅದನ್ನು ನಾವು ಈಗ ತಿದ್ದುಪಡಿ ಮಾಡಿ ಒಂದೊಮ್ಮೆ ನಾವು ಮಾಡಲಿಲ್ಲ ಅಂದೇಳಾದರೆ, ಅಂದರೆ ಅಧಿಕಾರಿಗಳು ಮಾಡಲಿಲ್ಲ ಅಂದೇಳಾದರೆ ಸರ್ಕಾರನೇ ಅಧಿಸೂಚನೆ ಮುಖಾಂತರ ಹಣದುಬ್ಬರ ಆದಾಗ ಅಥವಾ ಏನಾದರೂ ವ್ಯತ್ಯಾಸ ಆದಾಗ ಮತ್ತೆ ಪುನಃ ಅದಕ್ಕೆ ರೇಟನ್ನು ಫಿಕ್ಸ್ ಮಾಡಬೇಕು. ಮತ್ತು ಒಂದೊಂದು ಬಂದರಲ್ಲಿ ಒಂದೊಂದು ರೀತಿ ರೇಟ್ ಇದೆ. ಬೇರೆ ಬೇರೆ ರೇಟ್ ಇರೋದ್ರಿಂದ ಹೆಚ್ಚು ನಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅನಿವಾರ್ಯ ಇದೆ. ಹಾಗಾಗಿ ತಿದ್ದುಪಡಿಯನ್ನು ತಂದು ಓಕೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಮತ್ತು 3ನೇ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಮತ್ತು 3ನೇ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಬಂದರುಗಳ ಸರಕನ್ನು ಹಡಗಿನಿಂದ ಇಳಿಸುವ ಮತ್ತು ಹಡಗಿಗೆ ತುಂಬುವ ಫೀಸ್ಗಳು ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. 20ನೇ ಸಾಲಿನ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕ ಸಚಿವರು. ಸಭಾಧ್ಯಕ್ಷರೇ, ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕನ 2025ನೇ ಸಾಲಿನ ಪರಿಲಕ್ಷಿಗೆ ತೆಗೆದುಕೊಳ್ಳಬೇಕಂತ ನಾನು ವಿನಂತಿಸಿಕೊಳ್ತೇನೆ. 2020 ಸಾಲಿನ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಆಯ್ತಪ್ಪ, ಪ್ರಸ್ತಾವ ಅರ್ಜೆಂಟ್ ಮಾಡಬೇಡಿ. 2020 ಸಾಲಿನ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮ ಅಭಿವೃದ್ಧಿ ವಿಧೇಯಕವನ್ನು ಪರಿಶೀಲಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಸಚಿವರು ಎಕ್ಸ್ಪ್ಲೇನ್ ಮಾಡಲಿ. ಮತ್ತೆ ಏನು ಅರ್ಜೆಂಟ್? ಇದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತೆ ಚರ್ಚೆ ಮಾಡಿ. ಏನು ಗೊತ್ತಿದೆ ಏನಾದರೂ? ಸನ್ಮಾನ್ಯ ಸಭಾಧ್ಯಕ್ಷರೇ, ಇದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಗಿಗ್ ಪ್ಲಾಟ್ಫಾರ್ಮ್ ಬಿಲ್ಲನ್ನು ನಾವಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಸ್ವಲ್ಪ ಈ ಸಂಪೂರ್ಣ ಬಿಲ್ ಬಗ್ಗೆ ಮಾಹಿತಿಯನ್ನು ಚೆಲ್ಲಕ್ಕೆ ಬಯಸ್ತೇನೆ. ಗಿಗ್ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಏನಿದೆ, ಈಗ ತಾನೇ ನಮ್ಮ ಶಾಸಕರು ಕೇಳ್ತಾ ಇದ್ರು, ಗಿಗ್ನಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾರು ಪ್ಲಾಟ್ಫಾರ್ಮ್ ಬೇಸ್ನಲ್ಲಿ ಗಿಗ್ ಅಂದರೆ ಯಾರು ಆಪರ್ಚುನಿಟಿ ಏನು ಕ್ರಿಯೇಟ್ ಆಗಿದೆ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಯಾರು ಸರ್ವಿಸಸ್ಗಳನ್ನ ಗೂಡ್ಸ್ಗಳನ್ನ ಅದರಲ್ಲಿ
ಭಾಳ ರೀತಿಯಾದಂಥ ಗೂಡ್ಸ್ಗಳಿದಾವೆ. ರೈಡ್ ಶೇರ್ ಎಕಾನಮಿ ಸರ್ವಿಸ್ ಅಂತ ಹೇಳ್ತೀವಿ. ಫುಡ್ ಆ್ಯಂಡ್ ಗ್ರಾಸರಿ ಡೆಲಿವರಿ ಸರ್ವಿಸಸ್ಗಳಿದ್ದಾವೆ. ಲಾಜಿಸ್ಟಿಕ್ಸ್ ಸರ್ವಿಸಸ್ ಇದೆ. ಇ ಮಾರ್ಕೆಟು, ಅದರ ಜೊತೆಗೆ ಬಿಸ್ನೆಸ್ ಟು ಬಿಸ್ನೆಸ್, ಕನ್ಸ್ಯೂಮರ್ B2C ಇರ್ತಕ್ಕಂಥ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ. ಪ್ರೊಫೆಷನಲ್ ಆಕ್ಟಿವಿಟಿ ಪ್ರೊವೈಡರ್ಸ್ ಇದ್ದಾರೆ. ಹೆಲ್ತ್ ಕೇರ್ ಇದೆ. ಟ್ರಾವೆಲ್ ಆ್ಯಂಡ್ ಹಾಸ್ಪಿಟಾಲಿಟಿ ಇದೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಕಂಟೆಂಟು, ಮೀಡಿಯಾ ಸರ್ವಿಸಸ್, ಭಾಳಷ್ಟು ಈ ಥರ ಸರ್ವಿಸಸ್ ಕೂಡ ಆ್ಯಡ್ ಆಗ್ತವೆ. ಅದಕ್ಕೆ ಗಿಗ್ ವರ್ಕರ್ನ ಡೆಫಿನೇಷನ್ ಹೇಳ್ತಕ್ಕಂಥದ್ದು ಸೆಕ್ಷನ್ 2E ನಲ್ಲಿ ಸಭಾಧ್ಯಕ್ಷರೇ, ಎ ಪರ್ಸನ್ ಹೂ ಪರ್ಫಾರ್ಮ್ಸ್ ವರ್ಕ್ ಆರ್ ಪಾರ್ಟಿಸಿಪೇಟ್ಸ್ ಇನ್ ಅ ವರ್ಕ್ ಅರೇಂಜ್ಮೆಂಟ್ ದಟ್ ರಿಸಲ್ಟ್ಸ್ ಇನ್ ಅ ಗಿವನ್ ರೇಟ್ ಆಫ್ ಪೇಮೆಂಟ್ ಬೇಸ್ಡ್ ಆನ್ ಟರ್ಮ್ಸ್ and conditions laid down in such contract and includes all piece rate work and whose work is sourced through a platform in the services specified in the schedule. ಯಾರು ಈ ಪ್ಲಾಟ್ಫಾರ್ಮ್ ಮುಖಾಂತರ ವ್ಯವಹಾರಗಳನ್ನ ಮಾಡ್ತಾರೆ ಅವರಿಗೆ ಗಿಗ್ ವರ್ಕರ್ಸು, ಗಿಗ್ ಎಕಾನಮಿ ಅಥವಾ ಗಿಗ್ ಅಂತಕ್ಕಂಥ ಈ ಒಂದು ಹೊಸ ಪರಿಕಲ್ಪನೆ ದೇಶದಲ್ಲಿದೆ. ಅದ್ರ ಬಗ್ಗೆ ಈ ಬಿಲ್ಲನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ಗಿಗ್ ಎಕಾನಮಿ ಸಭಾಧ್ಯಕ್ಷರೇ, ಈ ಡೆಲಿವರಿ ಅಂತಕ್ಕಂಥದ್ದು ಏನಿದೆ, ಸರ್ವಿಸಸ್ ಏನಿದೆ, ಇ ಕಾಮರ್ಸ್ ಆಗಿರ್ಬೋದು, ಫುಡ್ ಡೆಲಿವರಿ ಆಗಿರ್ಬೋದು, ಇದು ವರ್ಷಾನುವರ್ಷ ಭಾಳ ದೊಡ್ಡ ಪ್ರಮಾಣವಾಗಿ ಈ ದೇಶದಲ್ಲಿ ಬೆಳೀತಾ ಇದೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಸುಮಾರು 2029-2030 ಇಸ್ವಿವರೆಗೆ ಸುಮಾರು 23.5 ಮಿಲಿಯನ್ ವರ್ಕರ್ಸ್ಗಳು ಇದರಲ್ಲಿ ಭಾಗಿಯಾಗಬಹುದು, ಅಷ್ಟು ಜನಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನೀತಿ ಆಯೋಗ ರಿಪೋರ್ಟ್ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಲಕ್ಷ ಅಷ್ಟು ಜನರು ಗಿಗ್ ವರ್ಕರ್ ಈ ವ್ಯವಸ್ಥೆಯಲ್ಲಿದ್ದಾರೆ ಅಂತ ಹೇಳಿ ನಮಗಿರ್ತಕ್ಕಂಥ ಮಾಹಿತಿ ಇದೆ. ಈ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ, ಕೆಲವರು ಫುಲ್ ಟೈಮ್ ಆಗಿ ಕೆಲಸ ಮಾಡ್ತಾರೆ, ಕೆಲವರು ಪಾರ್ಟ್ ಟೈಮ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಸಭಾಧ್ಯಕ್ಷರೇ, ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಸ್ಪೇನ್ ಅಂತ ದೇಶದಲ್ಲಿ ರೈಡರ್ಸ್ ಲಾ ಅಂತ ಮಾಡಿದ್ದಾರೆ, ಸಿಂಗಾಪುರ್ನಲ್ಲಿ ದಿ ಪ್ಲಾಟ್ಫಾರ್ಮ್ ವರ್ಕರ್ಸ್ ಲಾ ಅಂತ ಮಾಡಿದ್ದಾರೆ, ಕೊರಿಯಾ, ಇಂಡೋನೇಷ್ಯಾ, ಮಲೇಷ್ಯಾ, ಈ ರೀತಿ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕಾನೂನು ಲಾಗು ಆಗ್ತದೆ. ಇವತ್ತು ಅದೇ ರೀತಿಯಾದಂಥ ಕಾನೂನು ಜನರಿಗೆ, ವಿಶೇಷವಾಗಿ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ತರಬೇಕಂತ ಹೇಳಿ ಇವತ್ತು ಬಿಲ್ಲನ್ನು ಮಂಡನೆ ಮಾಡಿದ್ದೀವಿ. ಇವತ್ತು ಈ ಗಿಗ್ ಎಕಾನಮಿನಲ್ಲಿ ವಿಶೇಷವಾಗಿ ಎಕ್ಸ್ಪೋಸ್ ಆಗಿರ್ತಕ್ಕಂಥದ್ದು 2 ವೀಲರ್ಸ್ನವರು, 3 ವೀಲರ್ಸ್, ಎಸ್ಪೆಷಲಿ 4 ವೀಲರ್ಸ್ ಇದ್ದಾರೆ, 6 ವೀಲರ್ಸ್ ಇದ್ದಾರೆ, ಎಲ್ಲ ಥರದ ಜನರಿದ್ದರೆ ವಿಶೇಷವಾಗಿ ಈ 2 ವೀಲರ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರು ಎಕ್ಸ್ಪೋಸ್ ಆಗಿರ್ತಾರೆ ಈ ವ್ಯವಸ್ಥೆಯಲ್ಲಿ. ಯಾಕಂದರೆ ಇವರು ನೇರವಾಗಿ ಪೊಲ್ಯೂಷನಿಗೆ, ಈ ನಾಯ್ಸ್ ಪೊಲ್ಯೂಷನಿಗೆ ನೇರವಾಗಿ ಅಟ್ರಾಕ್ಟ್ ಆಗ್ತಕ್ಕಂಥವ್ರು ಈ 2 ವೀಲರ್ಸು, 3 ವೀಲರ್ಸು, ಅದ್ರ ಜೊತೆಗೆ 4 ವೀಲರ್ಸ್ ಕೂಡ ಇದ್ದಾರೆ ಸಭಾಧ್ಯಕ್ಷರೇ. ಆದರೆ ಇದರಲ್ಲಿ ನಾವು ಯಾಕೆ ಇದನ್ನು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಸುಮ್ಮನೆ ಉದಾಹರಣೆಗೆ ಈ ರೆಂಟಿಂಗ್ ಆಫ್ ಅವರ್ಸ್ ಅಂತ ಇರ್ತೀವಿ ಲೈಫ್ನಲ್ಲಿ. ನಾನು ಭಾಳ ಸಲ ಈ ಗಿಗ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಮೀಟ್ ಆಗಿದ್ದೇನೆ. ಟು ಅರ್ನ್ 1800 rupees, ಸುರೇಶ್ ಸಾಹೇಬ್ರೆ, ಟು ಅರ್ನ್ 1800 rupees ಈ ಹ್ಯಾಸ್ ಟು ವರ್ಕ್ ಫಾರ್ 16 hours. ಆ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ಒಂದು ಟ್ರಾಫಿಕ್ ಇದೆ, ಅವನು ದಿನಕ್ಕೆ ಗಿಗ್ ಅಂದರೆ ಒಂದು ವರ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 25 ಗಿಗ್ ಕೆಲಸ ಸಿಗ್ಬೋದು, 30 ಸಿಗ್ಬೋದು. ಈ ಟ್ರಾಫಿಕ್ನಲ್ಲಿ ಇವತ್ತು ಇಡೀ ನಮ್ಮ ಬೆಂಗಳೂರಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ, ಟು ಅರ್ನ್ ರೌಂಡ್ ಅಬೌಟ್ 16 to 1800 rupees ಈ ಹ್ಯಾಸ್ ಟು ರಿಯಲಿ ವರ್ಕ್ ಅಬೌಟ್ 16 hours ಕೆಲಸ ಮಾಡಬೇಕು. ಆ ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೀವಿ. ಅದಕ್ಕಾಗಿ ಇವತ್ತು ಬಿಲ್ ಅವ್ರ ಪರವಾಗಿ ಯಾಕೆ ತರ್ತಾ ಇದೀವಿ ಅಂತ ಹೇಳಲಿಕ್ಕೆ ನಿಮಗೆ ಬಯಸ್ತಾ ಇದ್ದೀನಿ. ಪರ್ಮಿಸಬಲ್ ಲಿಮಿಟ್ ಆಫ್ CO2, ಏನು ಕಾರ್ಬನ್ ಡೈಆಕ್ಸೈಡ್ ನಾವು ಹೇಳ್ತೀವಿ, ಪರ್ಮಿಸಬಲ್ ಲಿಮಿಟ್ ಇರ್ತಕ್ಕಂಥದ್ದು ಸುಮಾರು 3.5 ಲೀಟರ್ ತಗೋಬೇಕಂತ ಇರ್ತಕ್ಕಂಥದ್ದು ಪರ್ಮಿಸಬಲ್ ಲಿಮಿಟ್. ಆದರೆ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸುಮಾರು 40-45 ಲೀಟರ್ಗೆ ಕನ್ಸ್ಯೂಮ್ ಮಾಡ್ತಕ್ಕಂಥ ಒಂದು ಅಂದಾಜು ಇರ್ತಕ್ಕಂಥ ಒಂದು ನನಗಿರ್ತಕ್ಕಂಥ ಮಾಹಿತಿ ಇದೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಡೇಂಜರ್ ಆಗಿರ್ತಕ್ಕಂಥದ್ದು, ಅವ್ನು ನೇರವಾಗಿ ಸೈಲೆನ್ಸರ್ಗಳ ಹತ್ರ ಏನು ಹೋಗ್ತಾನೆ, ಈ ಕನ್ಸ್ಯೂಮ್ಸ್ ಲಾಟ್ ಆಫ್ ಕಾರ್ಬನ್ ಮೊನಾಕ್ಸೈಡ್, ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ಲಿಂದ ಅವನಿಗೆ ಭಾಳ ತೊಂದರೆ ಬರ್ತಕ್ಕಂಥದ್ದು ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ, ಮುಂದೆ ಕೂಡ ಇದೆ. ಒಂದು ನಿಮಗೆ ಉದಾಹರಣೆಗೆ ಒಂದು ರಿಪೋರ್ಟ್ನ ಓದಲಿಕ್ಕೆ ಇಚ್ಛೆ ಬಯಸ್ತೀನಿ. ನಂಬರ್ ಆಫ್ ಸಿಗರೇಟ್ ಆಸ್ ಪರ್ AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನಾವೇನು ಹೇಳ್ತೀವಿ, ಅದೇನು ಕ್ಯಾಲ್ಕುಲೇಟ್ ಮಾಡ್ತಾರೆ ಸಭಾಧ್ಯಕ್ಷರೇ, PM 2.5 ಇನ್ ಏರ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನು ಹೇಳ್ತೀವಿ, ಅದು 2.5 ಒಂದು ಸಬ್ಸ್ಟೆನ್ಸ್ ಇದ್ರೆ 22 ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಈಸ್ ಕನ್ಸಿಡರ್ಡ್ ಟು ಬಿ 1 cigarette. 22 micrograms per meter cube is considered to be 1 cigarette. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಇವತ್ತಿನ ಒಂದು 2018ನೇ ಹಿಂದೂನಲ್ಲಿ ಬಂದಿರತಕ್ಕಂಥ ಪತ್ರಿಕೆಯಲ್ಲಿ PM 2.5 ಲೆವೆಲ್ಸ್ ಇರ್ತಕ್ಕಂಥದ್ದು ಸುಮಾರು 200 ಮೈಕ್ರೋಗ್ರಾಮ್ ಇದೆ ಅಂತ ಅರ್ಥ. ಅಂದರೆ ಇವತ್ತು 2018ನೇ ಇಸ್ವಿಯ ನಾವು ಒಂದು ಅನಾಲಿಸಿಸ್ ತಗೊಂಡ್ರು ಕೂಡ ಇವತ್ತೊಬ್ಬ ಮಿನಿಮಮ್ ಒಬ್ಬ
ಯಾವ ಈ ಆಟೋ ರಿಕ್ಷಾ ಡ್ರೈವರ್ಗಳು ಯಾರು ಈ ಗಿಗ್ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ದಿನಕ್ಕೆ ಕನಿಷ್ಠ 10 ಸಿಗರೇಟ್ ಸೇರ್ತಾರೆ ಅಂತ ಅರ್ಥ. ಈ ಒಂದು ಇಫ್ ಈಸ್ ನಾಟ್ ಸ್ಮೋಕಿಂಗ್ ಹಿಮ್ಸೆಲ್ಫ್ ಬಟ್ ಈಸ್ ಕನ್ಸ್ಯೂಮಿಂಗ್ 10 ಸಿಗರೇಟ್ಸ್ ಅಂದ್ರೆ 10 ಸಿಗರೇಟ್ ದಿನಕ್ಕೆ ಒಂದು ವರ್ಷಕ್ಕೆ ಕೆಲಸ ಮಾಡಿದ್ರೆ ಅವನು ಕನಿಷ್ಠ ಪಕ್ಷ 36 ಸಿಗರೇಟ್ ಸೇರ್ತಾನೆ ಅಧ್ಯಕ್ಷ. 20 ವರ್ಷಕ್ಕೆ ಮಾಡಿದ್ರೆ ಸುಮಾರು 75,000 ಸಿಗರೇಟ್ ಸೇರ್ತಕ್ಕಂಥವ್ರು. ಅಂದ್ರೆ ಯಾಕೆ ಇದು ಹೇಳ್ತಾ ಇದೆ ಅಂತಂದ್ರೆ ಇಫ್ ಅ ಪರ್ಸನ್ ಹೂ ಇಸ್ ವರ್ಕಿಂಗ್ ಫಾರ್ 20 years ಇನ್ ದಿಸ್ ಇಂಡಸ್ಟ್ರಿ, ಅವನು ಫ್ಯೂಚರಿಸ್ಟಿಕ್ ಅವ್ನ ಲೈಫ್ 10-20 ವರ್ಷ ಅವನು ಅಡಿವಾಗಿಡ್ತಾನೆ, ಮುಂದೆ ಬಹಳ ತೊಂದರೆಗೆ ಅನಾನುಕೂಲಕ್ಕೆ ಬರ್ತಾನೆ ನಮ್ಮ ಉದ್ದೇಶಕ್ಕೆ ಈ ಬಿಲ್ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಅಂಡ್ ಟು ಜಸ್ಟಿಫೈ ದಿಸ್ ದೇರ್ ಇಸ್ ಅ ಸ್ಟಡಿ, CSTP ಸ್ಟಡಿ ಅಂತ ಹೇಳ್ತೀವಿ ಸಭಾಧ್ಯಕ್ಷರೇ, ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ ಪಾಲಿಸಿ ಆ ರಬ್ಬರ್ ಡೆಸ್ಟು, ರಬ್ಬರ್ ಬರ್ನಿಂಗ್ ಟೈರ್ ಇವೆಲ್ಲ ನೋಡ್ತಾ ಹೋದ್ರೆ ಅವನಿಗೆ ಬಹಳ ಹಾನಿ ಆಗುತ್ತೆ ಎಂಬ ಉದ್ದೇಶದಿಂದ ಅವರಿಗೆ ಇವರಿಗೆಲ್ಲರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕನ್ನೋದಕ್ಕೆ ಈ ಬಿಲ್ ಅಂತ ತಂದಿರತಕ್ಕಂಥದ್ದು. ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕರ್ನಾಟಕ ಇನ್ಶೂರೆನ್ಸ್ ಸ್ಕೀಮ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. 23-24ನೇ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ 2 ಲಕ್ಷವರೆಗೆ ಆಕ್ಸಿಡೆಂಟ್ ಬೆನಿಫಿಟು, 2 ಲಕ್ಷವರೆಗೆ ನಾವು ಅವ್ರ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಸುಮಾರು 10,560 ಜನ ಗಿಗ್ ವರ್ಕರ್ ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ವಿಶೇಷವಾಗಿ ಗಿಗ್ ವರ್ಕರ್ ಆರ್ಡಿನೆನ್ಸ್ ಕೂಡ ತಂದ್ವಿ. ಬಿಫೋರ್ ಪಾಸಿಂಗ್ ಅನ್ ಆರ್ಡಿನೆನ್ಸ್ ನಾವು ಇದು 32 ಬೇರೆ ಬೇರೆ ಸಂದರ್ಭದಲ್ಲಿ ಮೀಟಿಂಗ್ಗಳನ್ನ ಮಾಡಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಸಂಪೂರ್ಣವಾಗಿ ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡಿ, ಅದ್ರ ಜೊತೆಗೆ 2 ಇಲಾಖೆಗಳು IT-BT ಇಲಾಖೆ ಇರ್ಬೋದು, ಇಂಡಸ್ಟ್ರಿಯ ಇಲಾಖೆಗಳು, ಅವ್ರ ಸೆಕ್ರೆಟರಿ, ವಿಶೇಷವಾಗಿ 2 ಮಂತ್ರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಈ ಬಿಲ್ ಅನ್ನ ಇಲ್ಲಿ ಮಟ್ಟಿಗೆ ತಂದಿದ್ದೀವಿ ಸಭಾಧ್ಯಕ್ಷರೇ. ದ ಕ್ಯಾಬಿನೆಟ್ had approved the audience proposal on 11/4/2025. Subsequently, I would like to thank His Excellency Governor of Karnataka. ಅವರು ನಮಗೆ ಆರ್ಡಿನೆನ್ಸ್ ಮುಖಾಂತರ 27/5/2025ಗೆ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಕರ್ನಾಟಕ ಪ್ಲಾಟ್ಫಾರ್ಮ್ ಗಿಗ್ ವರ್ಕರ್ಸ್ ಬಿಲ್ ಏನಿದೆ, ಈ ವೆಲ್ಫೇರ್ ರೂಲ್ಸ್ನ ಈಗ ನಾವು ಮಾಡ್ತಾ ಇದ್ದೀವಿ. ಇಟ್ಸ್ ಆಲ್ರೆಡಿ ಆನ್ ಪ್ರಾಸೆಸ್ ನಲ್ಲಿದೆ. ಹೈಲೈಟ್ಸ್ ಇದ್ರದ್ದು ಏನು ಉದ್ದೇಶ, ಈ ಬಿಲ್ಲಿನ ಹೈಲೈಟ್ಸ್ ಅಂತಂದ್ರೆ ಸಭಾಧ್ಯಕ್ಷರೇ, ಇದು ಟು ಪ್ರೊವೈಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್, ಅಂದ್ರೆ ಏನೇ ಡಿಸ್ಪ್ಯೂಟ್ ಬಂದರೆ ಒಂದು ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಆಗಬೇಕನ್ನತಕ್ಕಂಥದ್ದು ಗಿಗ್ ವರ್ಕರ್ಸ್ ಪರವಾಗಿ. ಒಂದು ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಪ್ರಾರಂಭ ಮಾಡಬೇಕು. ಕ್ರಿಯೇಟ್ ಎ ವೆಲ್ಫೇರ್ ಫಂಡ್, ಅಂದ್ರೆ ಅವರಿಗಾಗಿ ಒಂದು ವೆಲ್ಫೇರ್ ಫಂಡ್ ಪ್ರಾರಂಭ ಮಾಡಬೇಕು. ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಯಾರಿದ್ದಾರೆ, ಅಗ್ರಿಗೇಟರ್ಸ್ ನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗಾಗಿ ಈ ಒಂದು ಬಿಲ್ ತರಬೇಕು. ಆಮೇಲೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ಗೆ ರಿಜಿಸ್ಟರ್ ಆಗಬೇಕು ಬೋರ್ಡ್ನಲ್ಲಿ. ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಆಫ್ ಅಗ್ರಿಗೇಟರ್ಸ್ ಕೂಡ ಈ ಪ್ಲಾಟ್ಫಾರ್ಮ್ ನಲ್ಲಿ ನಮ್ಮ ಬೋರ್ಡ್ ನಲ್ಲಿ ರಿಜಿಸ್ಟರ್ ಆಗಬೇಕು. ಆಮೇಲೆ ಇನ್ಕಮ್ ಸೆಕ್ಯೂರಿಟಿ, ಆಮೇಲೆ ರೀಸನಬಲ್ ವರ್ಕಿಂಗ್ ಕಂಡೀಷನ್ಸ್ ನ ಪ್ರೊವೈಡ್ ಮಾಡಲಿಕ್ಕೆ ಈ ಮೂಲಭೂತ ಆದಂತ ಈ ಒಂದು ಅಂಶಗಳನ್ನ ನಾವು ಈ ಬಿಲ್ ತಂದಿದ್ದೇವೆ. ಆಮೇಲೆ ಬಹಳಷ್ಟು ಜನರಿಗೆ ಒಂದಿತ್ತು, ಇಲ್ಲ ಇಂಡಸ್ಟ್ರಿಯರ್ಸ್ಗೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಬಹಳ ಚರ್ಚೆನೂ ಆಯಿತು. ಆದರೆ ಸಭಾಧ್ಯಕ್ಷರು ಈ ಬಿಲ್ಗಳಲ್ಲಿ ವಿಶೇಷವಾಗಿ ಏನು ಈ ಬಿಲ್ ಇದೆ, ಇದ್ರ ಅಬೌಟ್ ಇಟ್ ಪ್ರೊವೈಡ್ಸ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಕಾಂಪ್ರಮೈಸಿಂಗ್ ಆಫ್ 15 ಮೆಂಬರ್ಸ್ ಇದೆ. ಅದ್ರ ಜೊತೆಗೆ 4 ರೆಪ್ರೆಸೆಂಟೇಟಿವ್ ಫ್ರಮ್ ದ ಗಿಗ್ ವರ್ಕರ್ಸ್ ಆಫ್ ದರ್ ಯೂನಿಯನ್ಸ್ ತರ್ತಾ ಇದ್ದೀವಿ. ರೆಪ್ರೆಸೆಂಟೇಟಿವ್ ಫ್ರಮ್ ದ ಅಗ್ರಿಗೇಟರ್ಸ್ ಪ್ಲಾಟ್ಫಾರ್ಮ್, ಸುರೇಶ್ ಕುಮಾರ್ ಸಾಹೇಬ್ರೆ ಅವರು ರೆಪ್ರೆಸೆಂಟೇಷನ್ ಆಫ್ ಅಗ್ರಿಗೇಟರ್ಸ್ ಫ್ರಮ್ ಪ್ಲಾಟ್ಫಾರ್ಮ್ ಕೂಡ ಅವರು ಕೂಡ ಇರ್ತಾರೆ. 2 ರೆಪ್ರೆಸೆಂಟೇಟಿವ್ ಫ್ರಮ್ ಸಿವಿಲ್ ಸೊಸೈಟಿ ತರ್ತಾ ಇದ್ದೀವಿ. ಅಂಡ್ ವಿಲ್ ಹ್ಯಾವ್ ಎ ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಆಲ್ಸೋ. ಆಮೇಲೆ ಎಕ್ಸ್ ಆಫೀಸರ್ ಮೆಂಬರ್ಸ್ ಕೂಡ ಕಾಂಪ್ರಮೈಸಿಂಗ್ ಆಫೀಸರ್ಸ್ ಇರ್ತಾರೆ. ಆಮೇಲೆ ಫಂಕ್ಷನಿಂಗ್ ಆಫ್ ದ ಬೋರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ದ ಬೋರ್ಡ್ ವಿಲ್ ಇಂಪ್ಲಿಮೆಂಟ್ ಮಾನಿಟರಿಂಗ್ ಜನರಲ್ ಅಂಡ್ ಸ್ಪೆಸಿಫಿಕ್ ಸೋಷಿಯಲ್ ಸೆಕ್ಯೂರಿಟಿ ಇರ್ಬೋದು, ಎನ್ಶೂರಿಂಗ್ ರಿಜಿಸ್ಟ್ರೇಷನ್ಸ್ ಇರ್ಬೋದು, ರಿಜಿಸ್ಟ್ರೇಷನ್ ಆಫ್ ಅಗ್ರಿಗೇಟರ್ಸ್ ಇರ್ಬೋದು. ಬಿಲ್ಲು 2 ಲೆವೆಲ್ ಗ್ರಿವೆನ್ಸಸ್ ರಿಹರ್ಸಲ್ ಅಡ್ರೆಸಲ್ ಮೆಕ್ಯಾನಿಸಮ್ ಇದೆ. ಅಗೇನೆಸ್ಟ್ ಪ್ಲಾಟ್ಫಾರ್ಮ್ ಕೂಡ ಇದೆ ಸಭಾಧ್ಯಕ್ಷರು. ಅಗೇನೆಸ್ಟ್ ಕೂಡ ಬೋರ್ಡ್ ಕೂಡ ಅವರಿಗೆ ಒಂದು ರಿಅಡ್ರೆಸಲ್ ಮೆಕ್ಯಾನಿಸಮ್ ನ ಮಾಡಿಕೊಟ್ಟಿದ್ದೀವಿ. ಅದ್ರ ಮೀರಿ ಕೂಡ ಅಪೆಲೇಟ್ ಅಥಾರಿಟಿಗೆ ಮೆಕ್ಯಾನಿಸಮ್ ಕೂಡ ಕೊಟ್ಟಿದ್ದೀವಿ. ದ ಬಿಲ್ ಪ್ರೊವೈಡ್ಸ್ ಓವರ್ ಆಲ್ ಆಬ್ಲಿಗೇಷನ್ ಟು ಎಂಟರ್ ಇನ್ ಎನಿ ಫೇರ್ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಅಗ್ರಿಗೇಟರ್ಸ್ ಅಂಡ್ ಗಿಗ್ ವರ್ಕರ್ಸ್. ಮೊದಲು ಏನಿರ್ತಿತ್ತು ಡಾಕ್ಟ್ರೆ, ಈ ಗಿಗ್ ವರ್ಕರ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಬೈ ಚಾನ್ಸ್ ಸ್ವಲ್ಪ ಏನಾದ್ರು ವ್ಯತ್ಯಾಸ ಬಂದರೆ ಈ ಪ್ಲಾಟ್ಫಾರ್ಮ್ನವರು ಓವರ್ ನೈಟ್ ದೇ ಟು ಥ್ರೋ ಹಿಮ್ ಔಟ್. ಸೊ ದೇರ್ ವಾಸ್ ನೋ ಸೆಕ್ಯೂರಿಟಿ ಫಾರ್ ಹಿಮ್. ಸೊ ಅದಕ್ಕೆ ಸ್ವಲ್ಪ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವನಿಗೆ ನೀವು ಕೆಲಸದಿಂದ ತೆಗಿಬೇಕಂದ್ರೆ ಒಂದು ಮೆಕ್ಯಾನಿಸಮ್ ತರಬೇಕನ್ನೋದಕ್ಕೆ ಒಂದು ಅವ್ರ ಜೊತೆ ಒಪ್ಪಂದಗಳನ್ನ ಮಾಡಿ. ಇಟ್ ವಾಸ್ ನಾಟ್ ಓನ್ಲಿ ಒನ್ ಸೈಡೆಡ್ ಬಿಕಾಸ್ ವಿ ಹ್ಯಾಡ್ ಮೋರ್ ದನ್ 32 ಸಚ್ ಮೀಟಿಂಗ್ಸ್. ಅವ್ರ ಜೊತೆಗೆ ಕೂತ್ಕೊಂಡು, ಯಾಕಂದ್ರೆ ದಿಸ್ ಇಸ್ ಇದು ಮೆಕ್ಯಾನಿಸಮ್ ಆಫ್ ದಿಸ್ ಬಿಲ್ ಬಂದಿರತಕ್ಕಂಥ ಹೊಸದಾಗಿರೋದ್ರಿಂದ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಬಿಲ್ ಅನ್ನು ತಂದಾಗ ಅವ್ರು ಒಪ್ಕೊಂಡಿದ್ದಾರೆ. ದ ಬಿಲ್ ಆಲ್ಸೋ ಪ್ರೊವೈಡ್ಸ್ ದ ಟ್ರಾನ್ಸ್ಪರೆನ್ಸಿ ಫಾರ್ ಆಟೋಮೇಟೆಡ್ ಮಾನಿಟರಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್. ಈಗೇನು ಎವ್ರಿ ಗಿಗ್ ವರ್ಕ್ ಆಗುತ್ತೆ ಡಾಕ್ಟ್ರೆ,
ಅವ್ನು ಎಷ್ಟು ದುಡ್ಡು ಅವನಿಗೆ ಕಲೆಕ್ಟ್ ಆಗ್ತಕ್ಕಂಥದ್ದು ಆ ವ್ಯವಸ್ಥೆನ ಬೋರ್ಡಿಗೆ ಬರಬೇಕು. ದಿಸ್ ಇಸ್ ಸ್ಟಿಲ್ ಆನ್ಗೋಯಿಂಗ್ ಪ್ರಾಸೆಸ್ ಇದೆ. ಯಾಕಂದ್ರೆ ಈ ನಾವೇನು ಮೆಕ್ಯಾನಿಸಮ್ ಆಫ್ ಈ ಮಾನಿಟರಿಂಗ್ ಆಫ್ ದಿಸ್ ಪೇಮೆಂಟ್ ಇದೆ, ನಾವು ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಬೇಕಾಗತ್ತೆ ನಮ್ಮ ಇಲಾಖೆ. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದನ್ನು ಅವ್ರ ಎಕ್ಸ್ಪರ್ಟಿಸ್ನೇ ತಗೊಂಡು ನಾವು ಮುಂದೆ ಬರ್ತಾ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಥರದ್ದೆಲ್ಲ ಈ ಪ್ರಾವಿಷನ್ಸು ಈ ಬಿಲ್ಲಲ್ಲಿದೆ. ಆಮೇಲೆ ಈ ವೆಲ್ಫೇರ್ ಫೀ ಏನಿದೆ ಸಭಾಧ್ಯಕ್ಷರೇ, ಈ 1 to 5% ವರೆಗೆ ನಾವು ವೆಲ್ಫೇರ್ ಫೀಯನ್ನು ಕಲೆಕ್ಟ್ ಮಾಡ್ತೀವಿ. ಇದು ಎಲ್ಲರಿಗೆ ಸಮವಾಗಿ ಲಾಗು ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಅವ್ರ ಬಿಸ್ನೆಸ್ ಬೇರೆ ಇದ್ರೆ, ಇ ಕಾಮರ್ಸ್ನವ್ರು ಬೇರೆ ಇದೆ, ಅದ್ರ ಜೊತೆಗೆ ಅರ್ಬನ್ ಕ್ಲಾಪ್ನವ್ರು ಬೇರೆ ಇದೆ, ಬಿಕಾಸ್ ದೇ ಪ್ರೊವೈಡ್ ಸರ್ವಿಸ್ ಆಲ್ಸೋ. ಸೊ ರೈಡರ್ಶಿಪ್ ಬೇರೆ ಇದೆ, ಇ ಕಾಮರ್ಸ್ನವ್ರು ಬೇರೆ ಇದೆ, ಅರ್ಬನ್ ಕ್ಲಾಪ್ನವ್ರು ಬೇರೆ ಇದೆ, ಬೇರೆ ಬೇರೆ ರೀತಿಯಾದಂಥ ಬಿಸ್ನೆಸ್ಸಿಂದ ಮುಂದೆ ಬರ್ತಕ್ಕ ದಿನಗಳು ಬಡದ್ರಿಂದ ಸೊ ಈ ಕ್ಯಾಪ್ ಅಂತಕ್ಕಂಥದ್ದು 1 to 5% ಇರ್ತಕ್ಕಂಥದ್ದು ಎಲ್ಲರಿಗೆ ಸಮವಾಗಿ ಹಾಕಲ್ಲ. ನಾವು ಮುಂದೆ ಬರ್ತಕ್ಕಂಥ ಏನು ರೂಲ್ಸ್ ಮಾಡ್ತಾ ಇದ್ದೀವಿ, ಈ ಬೋರ್ಡ್ನಲ್ಲಿ ಡೆಫಿನೆಟ್ಲಿ ವಿಲ್ ಹ್ಯಾವ್ ಲಾಟ್ ಆಫ್ ಟೆಕ್ನಿಕಲ್ ಪೀಪಲ್. ಆ ಟೆಕ್ನಿಕಲ್ ಪೀಪಲ್ ಕುತ್ಕೊಂಡು ಬೋರ್ಡ್ನಲ್ಲಿ ಮುಂದೆ ಯಾರಿಗೆ ಯಾವ ರೀತಿಯಾಗಿ ಸಮರ್ಪಕವಾಗಿ ಅವರಿಗೆ ಬಿಲ್ಗಳನ್ನ ಯಾವ ರೀತಿಯಾಗಿ ಈ ಕಲೆಕ್ಟ್ನ ಮಾಡಬೇಕು, ದುಡ್ಡನ್ನು ಕಲೆಕ್ಟ್ ಮಾಡಬೇಕು ಅನ್ನತಕ್ಕಂಥದ್ದನ್ನ ನಾವು ಮುಂದೆ ಮಾಡ್ತಾ ಇದ್ದೀವಿ. ಆದರೆ ಸುರೇಶ್ ಕುಮಾರ್ ಸಾಹೇಬ್ರು ಇದರಲ್ಲಿ ನಾವು ವಿ ಆರ್ ನಾಟ್ ಗೆಟಿಂಗ್ ಇಟ್ ಎನಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇಲ್ಲ. ವಿ ಆರ್ ಕೆಪ್ಟ್ ಅವೇ ಆಲ್ ಫ್ರಮ್ ದಿಸ್. ದ ಮಿನಿಮಮ್ ವೇಜಸ್ ಆಕ್ಟು ಇದರಲ್ಲಿ ಬರ್ತಾ ಇಲ್ಲ, ದ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇದರಲ್ಲಿಲ್ಲ, ಆಮೇಲೆ ದ ಪೇಮೆಂಟ್ ಆಫ್ ಬೋನಸ್ ಆಕ್ಟ್ ಕೂಡ ಇದರಲ್ಲಿ ಬರಲ್ಲ. ಸೊ ಒಟ್ಟಾರೆ ಇದರಲ್ಲಿ ಯಾವುದೇ ನಮ್ಮ ಇಲಾಖೆಯವರು ಲೇಬರ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಸ್ ಆಗಿರಲಿ, ಅಪಾಯಿಂಟ್ ಆಗಿ ಲಾನಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಇದರಲ್ಲಿ ಯಾವ್ದು ಇರೋದಿಲ್ಲ. ಸೊ ಒಟ್ಟಾರೆ ಇದು ಒಂದು ಹೊಸದಾಗಿ ತಂದಿರತಕ್ಕಂಥ ಬಿಲ್ ಸಭಾಧ್ಯಕ್ಷರೇ. ಈ ವೆರಿಫಿಕೇಶನ್ ಆಫ್ ಫೀ ಏನಿದೆ, ಪೇಮೆಂಟ್ ಅಂಡ್ ವೆರಿಫಿಕೇಶನ್ ಫೀ ವೆರಿಫಿಕೇಶನ್ ಸಿಸ್ಟಮ್ನ ಲಾಗು ಮಾಡ್ತೀವಿ. ಅದರಿಂದ ಯಾರಿಗೆ ಎಷ್ಟು ದುಡ್ಡು ಆಗುತ್ತೆ, ಅವ್ನು ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮುಂದೆ ಇದು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.